ಇನ್ಸ್ಟಾಲೇಷನ್ ಫೀಸ್ ಅದು ನಿಮಗೆ 3 years ವ್ಯಾಲಿಡ್ ಇರುತ್ತೆ. ಆಮೇಲೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಆಕ್ಟಿವೇಟ್ ಮಾಡ್ಕೊಬೇಕು ನೀವು. ವರ್ಷ ಆಗುತ್ತಾ? ಅಂದರೆ ಆಫ್ಟರ್ 3 years ಇಯರ್ಲಿ ಪ್ಯಾಕೇಜ್ ಇರುತ್ತೆ ನಿಮಗೆ. ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಇರುತ್ತೆ, ನೀವು ಇದು ಮಾಡ್ಕೊಬೋದು ಫಾರ್ ಕಂಪ್ಲೀಟ್ ಫಾರ್ ಗೂಗಲ್ ಮ್ಯಾಪ್ಸ್ಗೆ. ಸೊ ಈ ಗಾಡಿ ಎಷ್ಟು ಟಾಪ್ ಎಂಡ್ ಬರುತ್ತೆ? ಸೊ 100 ಪ್ರೈಸ್ 1,75,000. 100 ಪ್ರೈಸು 1,75,000 ಚೇಂಜ್ ಬೀಳುತ್ತೆ. 1,75,000 ಆಗುತ್ತಾ ಟೋಟಲ್? ಈ ಮಾಡೆಲ್ ಎಷ್ಟು ಇದು? ಸೊ ಇದೆ ಸರ್, ಅದು ಇದೆ 1 ಲಕ್ಷ. ಇದು ಟಾಪ್ ಎಂಡ್ ಇರೋದ್ರಲ್ಲಿ ನೋಡಿದ್ರಲ್ಲ. ಈ ಗಾಡಿ ನಾನು ಆ್ಯಕ್ಚುಲಿ ಮೊನ್ನೆ ರಿವ್ಯೂ ಮಾಡಿದೆ, ಮತ್ತು ಆಡಿಯೋ ಕರಪ್ಟ್ ಆಗಿರೋದ್ರಿಂದ ಮತ್ತೆ ಬಂದು ರಿವ್ಯೂ ಮಾಡೋ ಥರ ಆಯಿತು. ಸೊ ಇವಾಗ ನಾನು ಆಡಿಯೋ ಸೆಟಪ್ ಕೂಡ ಚೇಂಜ್ ಮಾಡಿದ್ದೀನಿ, ಓಕೆನಾ? ಇವಾಗ ಆಡಿಯೋ ಸೆಟಪ್ ಚೇಂಜ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂದರೆ ನನಗೆ ಅಡ್ವಾಂಟೇಜ್ ಇದೆ. ಏನಪ್ಪ ಅದು ಅಡ್ವಾಂಟೇಜು ಆಡಿಯೋ ಚೇಂಜ್ ಮಾಡಿದ್ದೀಯಾ ಅಂತ ಕೇಳಿದ್ರೆ, ಆ್ಯಕ್ಚುಲಿ ರೋಡ್ದು ಎಲ್ಲ ಮೈಕ್ ಸೆಟಪ್ ಎಲ್ಲ ಚೇಂಜ್ ಮಾಡಿದ್ದೀನಿ, ರೋಡ್ ಅಡಾಪ್ಟರ್, ರೋಡ್ ಮೈಕ್ ಸೆಟ್ ಎಲ್ಲ. ಸೊ ಇವಾಗ ಮತ್ತೆ ರಿವ್ಯೂ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನಿಮಗೆ ಆಡಿಯೋ ಕ್ಲಿಯರಾಗಿ ಕೇಳಿಸುತ್ತೆ. ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ನೂ. ಸೊ ಇವಾಗ ಈ ಗಾಡಿ ಬಂದು 3.7 kW ಇರೋ ಬ್ಯಾಟ್ರಿ ಪ್ಯಾಕ್ ಇರೋದು ಗಾಡಿ ವೇರಿಯಂಟು. ಇದು ಬಂದು ರಿಸ್ಟಾ ಎಸ್ ಅಂತ. ಸೊ ಇದು ಪ್ರೋ ಪ್ಯಾಕ್. ಈ ಪ್ರೋ ಪ್ಯಾಕಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ ತುಂಬ ಅಡಿಷ್ನಲ್ ಫೀಚರ್ಸ್ ಬರುತ್ತೆ. ನಾನು ಅದೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೀಟ್ ಕೂಡ ತುಂಬ ಕಂಫರ್ಟಬಲ್ ಇದೆ. ಬಟ್ ನೀವು ಪ್ರೈಸಿಂಗ್ ಪಾಯಿಂಟ್ ನೋಡೋಂಗಿದ್ರೆ ನಿಮಗೆ 1,80,000 ಪ್ರೈಸಿಂಗ್ ಇರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅಂತಲೇ ಹೇಳ್ಬೋದು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗೆ. ಬಟ್ ನೆವರ್ದೆಲೆಸ್ ಇದು ನಿಮಗೆ ಪ್ರಾಕ್ಟಿಕಾಲಿಟಿ ವೈಸ್ ಅನ್ನೋದು ತುಂಬ ಯೂಸ್ ಆಗುತ್ತಲ್ವ. ಸೊ ಆ ಥರ ನಿಮ್ಗೆ ಅಡ್ವಾಂಟೇಜ್ ಇದೆ. ಸೊ ಇವಾಗ ನೋಡ್ತೀರಾ ಒಂದು ಸ್ಲೈಟ್ ಆಫ್ ರೋಡಿಂಗ್ ಕೂಡ ಆಗ್ತಿದೆ ಗಾಡಿ. ಇವಾಗ ನಿಮಗೆ ಈ ಥರ ರೋಡ್ಸಲ್ಲಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಆರಾಮಾಗಿದೆ, ಕಂಫರ್ಟಬಲ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಸಸ್ಪೆನ್ಷನ್ ಬಂದು ನಿಮಗೆ ರೋಡ್ ಗ್ರಿಪ್ ಅನ್ನೋದು ತುಂಬ ಚೆನ್ನಾಗಿದೆ, ಸ್ಟೇಬಲಾಗಿ ಹೋಗ್ತಿದೆ ಅಂತ ಹೇಳ್ಬೋದು ಗಾಡಿ. ಸೊ ಫುಲ್ ಆಕ್ಸಿಲರೇಟರ್ ಕೊಟ್ಟಿದ್ದೀನಿ. ಇವಾಗ ನೋಡಿ ಎಷ್ಟು ಹೋಗ್ತಿದೆ ಅಂತ ಗೊತ್ತಾಗುತ್ತೆ. 40 km ಸ್ಪೀಡ್ ಹೋಗ್ತಿದೆ. 42 ಓಕೆ 42 ಮ್ಯಾಕ್ಸಿಮಮ್ ಸ್ಪೀಡ್ ಅನಿಸುತ್ತೆ. ಸೊ ನೋಡಿ ಇದೆ ಟಾಪ್ ಎಂಡ್ ಸ್ಪೀಡು. ಈಗ ಇದು ಬಂದು ಸ್ಮಾರ್ಟ್ ಈಕೋಲ್ಲಿದೆ. ಸೊ ಇದರಲ್ಲಿ ಏನು ಸ್ಮಾರ್ಟ್ ಈಕೋ ಅಂದರೆ ಇದರಲ್ಲಿ ನಿಮಗೆ ರೀಜನರೇಟಿವ್ ಬ್ರೇಕಿಂಗ್ ಕೂಡ ಬರುತ್ತೆ. ಅಂದರೆ ನೀವು ಬ್ರೇಕ್ ಮಾಡಬೇಕಾದ್ರೆ ಇಲ್ಲ ಟ್ರಾಟಲ್ ಡೌನ್ ಮಾಡಿರಬೇಕಾದ್ರೆ ಬ್ಯಾಟ್ರಿ ರಿಟರ್ನ್ ಚಾರ್ಜ್ ಕೂಡ ಆಗ್ತಿರುತ್ತೆ. ಮತ್ತು ನಿಮಗೆ ಸ್ವಿಚ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಮ್ ಕೊಟ್ಟಿದ್ದಾರೆ ಸ್ವಿಚ್ ಗೇರ್ ಎಲ್ಲ. ಇದು ನೀವು ಆನ್ ದ ರೈಡ್ ಏನೂ ಸೆಟ್ ಆಗೋಲ್ಲ, ಬಟ್ ನೀವು ಗಾಡಿ ನಿಲ್ಲಿಸ್ಬಿಟ್ಟು ತೋರಿಸಿದ್ರೆ ಎಲ್ಲ ಸೆಟ್ ಆಗುತ್ತೆ. ಇದು ಬಂದು ನೀವು ರೈಡಿಂಗಲ್ಲಿ ಇರಬೇಕಾದ್ರೆ ಏನೂ ವರ್ಕ್ ಆಗೋಲ್ಲ ಇದು ಡಿಸ್ಪ್ಲೇ. ಇದು ಪ್ಲಸ್ ಟಚ್ ಸ್ಕ್ರೀನೂ ಅಲ್ಲ, ನಿಮಗೆ ಏತರ್ 450Xಲ್ಲಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಆ್ಯಂಡ್ ನಿಮಗೆ ಈ ಕಡೆ ಬಟನ್ ನೋಡೋಂಗಿದ್ರೆ ಇದು ರಿವರ್ಸ್, ಮತ್ತು ಇದು ಪವರ್ ಚೇಂಜ್ ಮಾಡೋದು. ಇವಾಗ ನಾವು 40ಅಲ್ಲಿ ಹೋಗ್ತಾ ಇದ್ದೀನಲ್ವ, ಈಗ ನನಗೆ ಇನ್ನೂ ಜಾಸ್ತಿ ಪವರ್ ಬೇಕಂದರೆ ಆಕ್ಸಿಲೇಟರ್ ಬಿಡಿ, ಜಿಪ್ ಅಂತ ಹಾಕಿ ಇವಾಗ ನೋಡಿ ಪವರ್ ಡೆಲಿವರ್ ಆಗುತ್ತೆ ನೋಡಿ. ಈಸಿ 50-60 ಎಲ್ಲ ಸ್ಪೀಡ್ ಹೋಗುತ್ತೆ, ನೀವೇನು ಚಿಂತೆ ಮಾಡೋದೇ ಬೇಕಾಗಿಲ್ಲ ನೋಡಿ. 65, 70, 80 ತನಕನೂ ನಿನ್ನೆ ನಾನು ಓಡಿಸ್ದಾಗೆ ಗೊತ್ತಾಯಿತು. 80 ತನಕ ಆರಾಮಾಗಿ ಹೋಗಿ ಟಾಪ್ ಸ್ಪೀಡಲ್ಲಿ ಕೂತ್ಕೊಬಿಡುತ್ತೆ. ಸೊ ನಾನು ಓಡಿಸಿದಾಗ ನಿನ್ನೆ 82 ಹೋಗಿತ್ತು. ಇವತ್ತು ನಿಮಗೆ ಮತ್ತೆ ತೋರಿಸ್ತೀನಿ ಬನ್ನಿ. ಇದು ಫ್ಲಿಕ್ ಆಗೋದು ಕೂಡ ತುಂಬ ಬೇಗ ಫ್ಲಿಕ್ ಆಗುತ್ತೆ ಗಾಡಿ. ಆ್ಯಕ್ಚುಲಿ ಒಂದು ಸ್ಕೂಟರ್ಸ್ ಎಲ್ಲ ಲೈಟಾಗಿ ಹೆಸಿಟೆಂಟ್ ಇರುತ್ತಲ್ವ, ಇದು ಆ ಥರ ಫೀಲೇ ಆಗೋಲ್ಲ. ನೀವು ಒಂದು ಸ್ವಲ್ಪ ಹಿಂಗೆ ಟ್ರಾಟ್ಲ್ ಇದು ಆ ಕಡೆ ಈ ಕಡೆ ಮಾಡಿದ ತಕ್ಷಣ ಗಾಡಿ ಹಂಗೆ ಬೇಗ ರಪ್ ಅಂತ ಎಳ್ದಾಡುತ್ತೆ ಈ ಕಡೆ ಆ ಕಡೆ. ಸೊ ನೀವು ಫಸ್ಟು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಓಡಿಸ್ತಾ ಇದ್ದೀರಾ ಅಂದರೆ ನೀವು ತುಂಬ ಕೇರ್ಫುಲ್ಲಾಗೇ ಇರಬೇಕು. ಫುಲ್ ಆಕ್ಸಿಲರೇಟರು. ಬ್ರೇಕಿಂಗ್ ಕೂಡ ಟೆಸ್ಟ್ ಮಾಡೋಣ ಬನ್ನಿ ನೋಡಿ. ಆರಾಮಾಗಿ ನಿಂತ್ಕೊಳ್ಳುತ್ತೆ ಗಾಡಿ, ಏನೂ ಎಫೆಕ್ಟೇ ಇಲ್ಲ. ಬಟ್ ನಿಮಗೆ ಸೀಟ್ ಹೈಟು ಮತ್ತು ಕಂಫರ್ಟ್ ಕೂಡ ಚೆನ್ನಾಗಿದೆ. ನಾನು 5'10", 5'11" ಸೆಂಟ್ರಲ್ಲಿದ್ದೀನಿ. ಸೊ ನನಗೆ ಎರಡೂ ಕಡೆ ಫ್ಲ್ಯಾಟ್ ಫುಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಈ ಗಾಡೀಲಿ. ರೋಡ್ ಗ್ರಿಪ್ ತುಂಬ ಚೆನ್ನಾಗಿ, ರೋಡ್ ಗ್ರಿಪ್ ತುಂಬ ಸುಪೀರಿಯರ್ ಗ್ರಿಪ್, ಸಖತ್ತಾಗಿದೆ. ಎಷ್ಟು ಬೇಗ ಹೈ ಸ್ಪೀಡ್ಸಲ್ಲಿ ಕೂಡ ನಿಮಗೆ ಈಸಿಯಾಗಿ ಫ್ಲಿಕ್ ಆಗುತ್ತೆ, ಎಫರ್ಟೇ ಗೊತ್ತಾಗಲ್ಲ ಗಾಡಿ ಓಡಿಸೋದು. ನಿಮಗೆ ಗ್ರಿಪ್ಸ್ ಕೂಡ ಚೆನ್ನಾಗಿದೆ. ಗ್ರಿಪ್ಸಲ್ಲಿ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಎಲ್ಲ ಸ್ಕೂಟ್ರ್ ಕಂಪೇರ್ ಮಾಡಿದ್ರೆ ನೀವು ಯಾವುದೇ ಜಾಪನೀಸ್ ತೊಗೊಳ್ಳಿ, ಇಂಡಿಯನ್ ಮ್ಯಾನುಫ್ಯಾಕ್ಚರ್ ತೊಗೊಳ್ಳಿ, ಈ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋ ಅಡ್ವಾಂಟೇಜ್ ಏನಂದರೆ ನಿಮಗೆ ಫಸ್ಟ್ ಅಡ್ವಾಂಟೇಜು ನಿಮಗೆ ಸಿಟಿಲಿ ಆನ್ ಮಾಡೋದು ಆಫ್ ಮಾಡೋದು ಇದು ಯಾವುದೂ ಪ್ರಾಬ್ಲಮ್ ಇರೋಲ್ಲ ನೀವು ಟ್ರಾಫಿಕ್ ಟು ಟ್ರಾಫಿಕ್ ಓಡಿಸ್ತೀರಾ ಅಂದರೆ. ಆ್ಯಂಡ್ ಒನ್ ಮೋರ್ ಏನಂದರೆ ನೀವು
ವೈಬ್ರೇಷನ್ ಫ್ರೀ, ತುಂಬ ವೈಬ್ರೇಷನ್ಲೆಸ್ ಇರುತ್ತೆ. ನನ್ನಂಥವ್ರಿಗೆ ನನಗೆ ತುಂಬ ವೈಬ್ರೇಷನ್ ಅಂದರೆ ತುಂಬ ಇರಿಟೇಟ್ ಆಗುತ್ತೆ ಗಾಡಿ ಅಲ್ವಾ. ಸೊ ಈ ಗಾಡಿಯಲ್ಲಿ ನಿಮ್ಗೆ 0 ವೈಬ್ರೇಷನ್ಸ್ ಇರುತ್ತೆ. ಒಂಚೂರು ವೈಬ್ರೇಷನ್ನು, ರ್ಯಾಟ್ಲಿಂಗ್ ನಾಯ್ಸ್ ಏನೂ ಬರೋಲ್ಲ. ಅಷ್ಟು ಹೆಂಗಂತೀರೋ ಒಂಥರ ಸೌಂಡ್ಲೆಸ್. ಯಾಕಂದರೆ ಇಂಜನ್ ಇರಲ್ವಲ್ಲ. ಇಂಜನ್ ಇಲ್ಲದೆ ಇರೋ ಅಡ್ವಾಂಟೇಜಸ್ ಏನಂದರೆ ಒಂದು ಎಲೆಕ್ಟ್ರಿಕ್ ಮೋಟ್ರಿಂದ ಏನು ವೈಬ್ರೇಷನ್ ಜನ್ರೇಟ್ ಆಗೋಲ್ಲ. ನಿಮಗೆ ಸೌಂಡ್ ಕೂಡ ವೈನಿಂಗ್ ನಾಯ್ಸ್ ತುಂಬ ಚೆನ್ನಾಗಿದೆ, ಎಷ್ಟು ಬೇಗ ಪಿಕಪ್ ತೊಗೊಳುತ್ತೆ ನೋಡಿ. ಟಾಪ್ ಸ್ಪೀಡೇ ಬಂದ್ಬಿಡ್ತು ಅಷ್ಟು ಬೇಗ. ಬಟ್ ಸಸ್ಪೆನ್ಷನ್ ಕೂಡ ನಿಮಗೆ ಓಕೆ ಅಂತಲೇ ಹೇಳ್ಬೋದು. ಒಂದು 60% ಸ್ಟಿಫ್ನೆಸ್ ಇದೆ ಎರಡೂ ಕಡೆ. ಸೊ ನಿಮ್ಗದು ತುಂಬ ರೈಡ್ ಗ್ರಿಪ್ನ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ನೀವು ಸಿಟಿಲಂತೂ ಆಟ ಆಡ್ಬೋದು ಅಂದ್ಕೊಳ್ಳಿ ಗಾಡಿ ಹಿಡ್ಕೊಂಡೆ. ಹ್ಯಾಂಡ್ಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಹ್ಯಾಂಡ್ಲಿಂಗು ಪ್ಲಸ್ ಪವರ್ ಕೂಡ ಇನ್ಸ್ಟೆಂಟ್ ಅಟ್ ದ ಟ್ರಾಟ್ಲ್. ನಿಮಗೆ ಓವರ್ಟೇಕ್ ಮಾಡೋದೆಲ್ಲ ನಿಮಗೆ ಹೆಸಿಟೆನ್ಸೇ ಇರೋಲ್ಲ. ಓವರ್ಟೇಕೆಲ್ಲ ಈಸಿಗೆ ಮಾಡ್ಕೊಂಡು ಹೋಗ್ಬೋದು ನೋಡಿ. ಚಿಕ್ಕ ಚಿಕ್ಕ ಗ್ಯಾಪಲ್ಲೇ ನಿಮ್ಗೆ ಆಲ್ಮೋಸ್ಟ್ ಟಾಪ್ ಸ್ಪೀಡ್ ಹೋಗ್ತಿದೆ ಗಾಡಿ. ಇವಾಗ ಬ್ಯಾಟ್ರಿ ಬ್ಯಾಕಪ್ ಬಂದು ನಿಮಗೆ ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಬಂದು 8.3 ಅವರ್ಸ್ ಏನೋ ಚಾರ್ಜಿಂಗ್ ಇದೆ. ನಿಮಗೆ 8.5 ಅವರ್ಸ್ ಚಾರ್ಜಿಂಗ್ ಅಂದರೆ ನೀವು ಓವರ್ ದಿ ನೈಟ್ ಚಾರ್ಜ್ ಮಾಡಿಕ್ಬಿಟ್ರೆ ಗಾಡಿ ಕರೆಕ್ಟಾಗಿ ಆ ಟೈಮಿಗೆ ಚಾರ್ಜ್ ಆಗೋಗುತ್ತೆ. ನಿಮಗೆ ಫಾಸ್ಟ್ ಚಾರ್ಜಿಂಗ್ ಬಂದು ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸ್ಟ್ಯಾಂಡರ್ಡ್ ನಿಮ್ಮ ಮನೇಲಿ ಇನ್ಸ್ಟಾಲ್ ಮಾಡೋ ಬ್ಯಾಟ್ರಿಲಿ ನೀವು 0 to 8% ಬಂದು 5.5 ಅವರ್ಸಲ್ಲಿ ಆಗುತ್ತೆ. ಅಂದರೆ 5 ಅವರಲ್ಲಿ ನಿಮಗೆ 0%ಇಂದ 80% ತನಕ ಆಗುತ್ತೆ. ಆ್ಯಂಡ್ ನೀವು ಫುಲ್ ಚಾರ್ಜ್ ಮಾಡಬೇಕು 0 to 100 ಅಂದರೆ 8 ಅವರ್ ಕರೆಕ್ಟಾಗಿ ಚಾರ್ಜ್ ಆಗುತ್ತೆ ಗೈಸ್. ಇವಾಗ ಬನ್ನಿ ಒಂದು 0 to 80 ಟೆಸ್ಟ್ ರನ್ ಮಾಡಿಬಿಡೋಣ ಎಷ್ಟು ಸ್ಪೀಡ್ ಹೋಗ್ತಿದೆ ಅಂತ. ಟಾಪ್ ಸ್ಪೀಡ್ 81 ಪವರ್ ಕಟ್ ಆಗುತ್ತೆ. ನೀವು ನೋಡೋಂಗಿದ್ರೆ 81 ಒಂದು ಗ್ರ್ಯಾಜುವಲಾಗಿ ಪವರ್ ಫ್ಲ್ಯಾಟ್ ಔಟ್ ಆಗಿಬಿಡುತ್ತೆ. ಅದ್ರ ಮೇಲೆ ಇನ್ನೇನು ಬೂಸ್ಟ್ ಇಲ್ಲ ನಿಮಗೆ. ಬಟ್ 0 to 80 ಅನ್ನೋದು ನನಗೆ ಗೊತ್ತು ಯಾವ ನಾರ್ಮಲ್ ಸ್ಕೂಟ್ರ್ ಕೂಡ ಇಷ್ಟು ಫಾಸ್ಟಾಗಿ ಹೋಗೋಲ್ಲ. ಸೊ ಇದ್ರ ಕಾಂಪಿಟೇಟರ್ಸ್ ಥರ ತೊಗೊಂಡ್ರೆ ನೀವು ಏರಾಕ್ಸ್, ಎಂಟಾರ್ಕ್ ಎಲ್ಲ ತೊಗೋಬೋದು. ಆ ಥರ ಸ್ಕೂಟರ್ಸ್ ಎಲ್ಲ ನಿಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ಲಸ್ ನಿಮಗೆ ಕನ್ವೀನಿಯನ್ಸ್ ತುಂಬ ಚೆನ್ನಾಗಿದೆ ಈ ಗಾಡೀಲಿ. ತೋರಿಸ್ತೀನಿ ಬನ್ನಿ ಆ ಕನ್ವೀನಿಯನ್ಸ್ ಏನಂತ ಕೂಡ. ಸೊ ನಿಮ್ಗೆ ಆ ಕನ್ವೀನಿಯನ್ಸ್ ಏನಂದರೆ, ಇವಾಗ ನೀವು ಪೆಟ್ರೋಲ್ ಹಾಕೋ ಪ್ರಾಬ್ಲಮ್ ಇಲ್ಲ. ಎಲೆಕ್ಟ್ರಿಕ್ ಚಾರ್ಜಿಂಗ್ ಇಲ್ಲೇ ಹಾಕೋಬೋದು ಮನೇಲಿ ನಿಲ್ಲಿಸ್ಬಿಟ್ಟು. ಇಲ್ಲಿ ಸಾಕೆಟ್ ಇದೆ. ಮತ್ತು ನೀವು ಸೀಟ್ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಈ ಕನ್ವೀನಿಯನ್ಸ್ ನೋಡಿದ್ರೆ ಇಲ್ಲಿ ನೀವು ಫೋನು, ಬಟ್ಟೆ ಏನಾದರೂ ಚಿಕ್ಕ ಐಟಮ್ಸ್ ಇಟ್ಕೊಳ್ಳೋಕೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಗ್ರಾಸರಿ ಶಾಪಿಂಗ್ ಹೋದಾಗ ನೀವು ಇಲ್ಲಿ ತರಕಾರಿ ಹಾಕ್ಕೊಂಡು ಮನೆಗೆ ಹಿಂಗೆ ಎತ್ಕೊಂಡು ಹೋಗೋಕ್ಕೆ ಬ್ಯಾಗ್ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಗೈಸ್. ಸೊ ಇದು ಬಂದು ಪ್ಲೈನ್ ಡಿಕ್ಕಿ. ಫುಲ್ ಫೇಸ್ ಹೆಲ್ಮೆಟ್ ಸೆಟ್ ಆಗುತ್ತೆ. ಯಾವ ಗಾಡೀಲೂ ಇಷ್ಟು ದೊಡ್ಡ ಡಿಕ್ಕಿ ನಾನು ನೋಡಿಲ್ಲ. ಆ್ಯಂಡ್ ನೀವು ಬರೋಂಗಿದ್ರೆ ಒಂದು ಫುಲ್ ಫೇಸ್ ಹೆಲ್ಮೆಟ್ಟು, ಒಂದು ಹಾಫ್ ಈ ಟೋಪಿ ಹೆಲ್ಮೆಟ್ ಬರುತ್ತಲ್ವ ಅಷ್ಟು ಫಿಟ್ ಆಗುತ್ತೆ. ಅಷ್ಟು ಗ್ಯಾಪ್ ಇದೆ ನೋಡಿ, ಇಷ್ಟು ಗ್ಯಾಪ್ ಬರುತ್ತೆ. ಬಟ್ ಹಿಂದೆ ಪಿಲಿಯನ್ ಎಸ್ಪೆಷಲಿ ಲೇಡೀಸ್ ಯಾರಾದರೂ ಕೂತ್ಕೊಂಡ್ರೆ, ವುಮೆನ್ ಯಾರಾದರೂ ಕೂತ್ಕೊಂಡಿದ್ರೆ ಅವ್ರಿಗೆ ಸಪೋರ್ಟು ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನಿಮಗೆ ಸಡನ್ನಾಗಿ ಎಳೆಯುತ್ತಲ್ವ, ಆ ಸಡನ್ನಾಗಿ ಎಳಿಬೇಕಾದ್ರೆ ಹಿಂದೆ ಬಂದ್ಬಿಡ್ಬಾರ್ದು ಅವ್ರದ್ದು ಅಂತ ಇಲ್ಲಿ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ಗೆ. ಮತ್ತು ಸೀಟ್ ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಸೀಟ್ಸ್ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಸೀಟ್ ನಾನು ಯಾವ ಗಾಡೀಲೂ ನೋಡಿಲ್ಲ, ಎಸ್ಪೆಷಲಿ ಸ್ಕೂಟರ್ಸಲ್ಲಿ ತುಂಬ ಕಂಫರ್ಟಬಲ್ ಇದೆ. ನಿಮಗೆ ಇಷ್ಟು ವಿಡ್ತು ಕೊಟ್ಟಿರೋದು ಸೀಟು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಸ್ಕೂಟರ್ಸಲ್ಲಿ. ಪ್ಲಸ್ ನಿಮಗೆ ಸಿಟಿಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ರೈವ್ ಮಾಡುತ್ತೆ ಗಾಡಿ. ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ, ರೋಡ್ ಗ್ರಿಪ್ ಚೆನ್ನಾಗಿದೆ. ಮತ್ತು ನಿಮಗೆ ಇದು TFT ಡಿಸ್ಪ್ಲೇ ಥರನೇ, ಬಟ್ ದಿಸ್ ಇಸ್ ನಾಟ್ ಎ ಟಚ್ ಸ್ಕ್ರೀನ್. ನಿಮಗೆ 450XL ಎಲ್ಲ ಟಚ್ ಸ್ಕ್ರೀನ್ ಬರುತ್ತಲ್ವ, ಆ ಥರ ಟಚ್ ಸ್ಕ್ರೀನ್ ಏನೂ ಬರೋದಿಲ್ಲ ಇದರಲ್ಲಿ. ನಿಮಗೆ ಫುಲ್ ಆ್ಯಂಡ್ ಫುಲ್ ಕಂಟ್ರೋಲ್ಡ್ ಇನ್ ಜಾಯ್ಸ್ಟಿಕ್ ಓನ್ಲಿ. ನೋಡಿ ಇವಾಗ ಈ ಥರ ರಿಸ್ಟಾ ಅಂತ ಆನ್ ಆಗುತ್ತೆ. ಇಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಇದೆ. ನೀವು ಸೈಡ್ ಸ್ಟ್ಯಾಂಡ್ ಹಿಡ್ಕೊಂಡು ಆನ್ ಮಾಡಿದ್ರೆ ರಿಮೂವ್ ಸೈಡ್ ಸ್ಟ್ಯಾಂಡ್ ಅಂತಲೂ ಬರುತ್ತೆ. ಸೊ ನಿಮ್ಗೆ ಯಾವುದೇ ಕಾರಣಕ್ಕಾಗಿ ಸೈಡ್ ಸ್ಟ್ಯಾಂಡ್ ಆನಲ್ಲಿದ್ದರೆ ಗಾಡಿ ಆನ್ ಆಗೋಲ್ಲ. ಇದು ಎತ್ತಿದ ತಕ್ಷಣ ಸೊ ಪ್ರೆಸ್ ಬ್ರೇಕ್ ಆ್ಯಂಡ್ ಆಕ್ಸಿಲರೇಟರ್. ನೋಡಿ ಇಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ನಿಮಗೆ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ ಅನ್ಕೋತೀನಿ. ನೋಡಿ ಇಲ್ಲಿ ಗಾಡಿ ಪುಷ್ ಮಾಡಿದ್ರೆ ಕೂಡ ಹೋಗಲ್ಲ ಮುಂದಕ್ಕೆ.
ಓನ್ಲಿ ನಾನು ಟ್ರಾಟಲ್ ಕೊಟ್ಟರೆ ಮಾತ್ರ ಮುಂದೆ ಹೋಗುತ್ತೆ. ನೋಡಿದ್ರಾ, ಇವಾಗ ನಾನು ಬ್ರೇಕ್ ಹಿಡ್ಕೊಂಡು ಆಟೋ ಹೋಲ್ಡ್ ಅಂತ ಇದೆಯಲ್ವಾ, ಇವಾಗ ನಾನು ಆಟೋ ಹೋಲ್ಡ್ ಅಂತ ಹಿಡ್ಕೊಂಡಿದ್ರೆ ಗಾಡಿ ಏನಂದ್ರೂ ಮುಂದಕ್ಕೆ ಹೋಗೋಲ್ಲ, ನಿಮ್ಮ ಕಾಲು ಅನ್ನೋದು ಫ್ರೀ ಆಗಿರುತ್ತೆ. ಆಟೋ ಹೋಲ್ಡ್ನ ರಿಲೀಸ್ ಮಾಡಬೇಕಂದ್ರೆ ಟಚ್ ಮಾಡಿ ಬ್ರೇಕ್ನ, ಆಟೋಮೆಟಿಕ್ ಮೂವ್ ಆಗುತ್ತೆ. ಪ್ಲಸ್ ನೀವು ನೋಡೋಂಗಿದ್ರೆ ತುಂಬ ಈಸಿಗೆ ಮೂವ್ ಆಗುತ್ತೆ ಸಿಟಿ ಟ್ರಾಫಿಕ್ಸಲ್ಲೆಲ್ಲ. ಮತ್ತು ಆಟೋ ಹೋಲ್ಡ್ ಎಂಗೇಜ್ ಆಗಿದೆ. ಇದು ಡೌನಲ್ಲಿ ಅಂತಲೇ ಅಲ್ಲ, ಅಪ್ಪಲ್ಲಿ ಕೂಡ ಆಗಿದೆ. ಬನ್ನಿ ತೋರಿಸ್ತೀನಿ ಅಪ್ಪಲ್ಲಿ ಕೂಡ ಎಷ್ಟು ನೀಟಾಗಿ ಆಗಿದೆ ಅಂತ. ಸೊ ಇವಾಗ ಅಂಪ್ ಮೇಲೆ ನೀವು ಗಾಡಿ ನಿಲ್ಲಿಸಿದ್ದೀರಾ, ಸೊ ಆಟೋಮೆಟಿಕ್ ಅದರಲ್ಲೊಂದು ಸೆನ್ಸರ್ ಇದೆ, ಗೈರೋ ಸೆನ್ಸರ್, ಅದನ್ನು ರೆಕಗ್ನೈಸ್ ಮಾಡಿ ಈ ಗಾಡಿ ಅಪ್ಪಲ್ಲಿದೆಯಾ ಡೌನಲ್ಲಿದೆಯಾ ಎಲ್ಲ ರೆಕಗ್ನೈಸ್ ಮಾಡುತ್ತೆ. ಇವಾಗ ನೋಡಿ ಅಂಪಲ್ಲಿ ನಿಂತ್ಕೊಂಡಿದ್ದೀನ, ನಾನು ಬೇರೆ ಗಾಡಿ ಇನ್ ಕೇಸ್ ಎನಿ ಗಾಡಿ ತೊಗೊಂಡ್ರೇನು ನಾನು ಬ್ರೇಕ್ ಹಿಡ್ಕೊಂಡೇ ನಿಂತ್ಕೋಬೇಕು. ಬಟ್ ಇದರಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಇರೋದ್ರಿಂದ ನಿಮಗೆ ಇದು ಅಪ್ಪಲ್ಲಿ ನಿಂತ್ಕೊಂಡಿದ್ರೆ ಕೂಡ ಬ್ರೇಕ್ ಟಚ್ ಮಾಡಿಲ್ಲ ಅಂದರೆ ಆರಾಮಾಗಿ ಹೋಗುತ್ತೆ. ಸೊ ಇವಾಗ ನೀವು ಒಂದು ಸ್ವಲ್ಪ ಮೂವ್ ಮಾಡಬೇಕು ಅಂದ್ಕೊಳ್ಳಿ, ಟ್ರಾಫಿಕಲ್ಲಿ ಇರ್ತೀರಾ, ಹಿಂಗೆ ಎಕ್ಸ್ಲೇಟ್ರ್ ಕೊಡಿ ಮತ್ತೆ ಸ್ಟಾಪ್ ಮಾಡಿ, ನೋಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ನೀವು ಬ್ರೇಕ್ ಹಿಡ್ಕೊಳ್ಳೋ ಕೆಲಸನೇ ಇಲ್ಲ ಇದರಲ್ಲಿ, ನೋಡಿದ್ರಲ್ವಾ. ಈ ಥರ ತುಂಬ ಈಸಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇದರಲ್ಲಿ ಟೈರ್ ಸ್ಲಿಪ್ ಕೂಡ ಆಗೋಲ್ಲ. ಒಂದು ನಿಮಿಷ ಇರಿ, ಒಂದು ಸೇಫ್ ಸ್ಪಾಟ್ ಹುಡ್ಕೋಣ. ಇದರಲ್ಲಿ ನಿಮಗೆ ಟೈರ್ ಕೂಡ ಸ್ಲಿಪ್ ಆಗೋಲ್ಲ. ನಾನು ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ. ಸ್ವಲ್ಪ ಸ್ಯಾಂಡ್ ಇದೆ, ಇವಾಗ ನೀವು ಈ ಥರ ಸ್ಯಾಂಡಲ್ಲಿ ಫುಲ್ ಎಕ್ಸಲರೇಟರ್ ಕೊಟ್ಬಿಡ್ತೀರಂದ್ರೆ ನೋಡಿ, ಇವಾಗ ನೋಡಿದ್ರೆ ಇಲ್ಲಿ ಸ್ಲಿಪ್ ಕಂಟ್ರೋಲ್ ಇಲ್ಲಿ SC ಅಂತ ಬಂತಲ್ಲ, ಅದು ಬ್ಲಿಂಕ್ ಆಯಿತು ಗಾಡಿ ಇವಾಗ ನಾನು ಎಕ್ಸ್ಲೇಟ್ರ್ ಕೊಟ್ಟಾಗ. ಇನ್ ಕೇಸ್ ಯಾರಾದರೂ ಗೊತ್ತಿಲ್ಲದೆ ಇರೋರು ಹೊಸೊಬ್ರು ಯಾರಾದರೂ ಗಾಡಿನ ಏನಾದರೂ ಎಕ್ಸ್ಲೇಟ್ರ್ ಕೊಟ್ಬಿಟ್ರೆ ಆ ಥರ ಸಡನ್ನಾಗಿ ಸ್ಲಿಪ್ ಆಗೋದು ಆ ಥರ ಏನೂ ಆಗೋಲ್ಲ. ಇವಾಗ ಮತ್ತೆ ನೋಡಿ ಫುಲ್ ಎಕ್ಸ್ಲೇಟ್ರ್ ಕೊಡ್ತೀನಿ. ಇವಾಗ ನೋಡಿದ್ರಾ, ಅದು ಬ್ಲಿಂಕ್ ಆಯಿತು ಅಂದರೆ ಒನ್ ಟೈಮ್ ಆನ್ ಆಗಿ ಆಫ್ ಆಯಿತು. ಪವರ್ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಗ್ರಿಪ್ಪು ಬಂದು ಚೆನ್ನಾಗಿ ಸಿಗುತ್ತೆ. ಟರ್ನಿಂಗ್ ರೇಡಿಯಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಯೂ ಟರ್ನೆಲ್ಲ ನೀವು ಈಸಿಗೆ ತೊಗೋಬೋದು. ನೋಡಿ ಇವಾಗ ಫುಲ್ ಟರ್ನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಫುಲ್ 360 ಡಿಗ್ರಿ ಟರ್ನ್ ನೀವು ತುಂಬ ಈಸಿಗೆ ಮಾಡ್ಬೋದು, ಯಾಕಂದರೆ ಸೆಂಟರ್ ಆಫ್ ಮಾಸ್ ಅಷ್ಟು ಚೆನ್ನಾಗಿದೆ ಗಾಡೀಲಿ. ಇಲ್ಲ ನಿಮಗೆ ವಾಟರ್ ಕೂಡ ಇದೆ, ಇನ್ನೊಂದ್ಸಲಿ ನೋಡಿ ಆಟೋ ಹೋಲ್ಡಲ್ಲಿ ಇದೆಯಾ, ಫುಲ್ ಎಕ್ಸ್ಲೇಟರ್ ಕೊಡ್ತೀನಿ. ನೋಡ್ರಾ, ಸ್ಲಿಪ್ಪೇ ಆಗೋಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಟಯರಲ್ಲಿ ರೋಡ್ ಗ್ರಿಪ್ ಚೆನ್ನಾಗಿದೆ. ಸೆಕೆಂಡ್, ಅದಕ್ಕೂ ನಿಮ್ಗೆ ಇನ್ನೂ ಸೇಫ್ಟಿ ನೆಟ್ ಇರಬೇಕು ಅಂತ ನಿಮ್ಗೆ ಇದು ಕೂಡ ಕೊಟ್ಟಿದ್ದಾರೆ ನೋಡಿ. ಇವಾಗ ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಷ್ಟು ಈಸಿಗೆ ಪಿಕಪ್ ತೊಗೊಳುತ್ತೆ, ನಿಮ್ಗೆ ಯಾವುದೇ ಆದ ವರಿ ಇರೋಲ್ಲ. ತುಂಬ ಅಡ್ವಾಂಟೇಜಸ್ ಇದೆ ಈ ಗಾಡಿಯಲ್ಲಿ ನಿಮಗೆ. ಇದು ಐ ಬೀಮ್, ಇದು ಲೋ ಬೀಮು. ಆರನ್ ಕೇಳಿಸ್ಕೊಳ್ಳಿ, ಇದು ಆರನ್ನು. ಇಂಡಿಕೇಟ್ರ್ ಸೌಂಡ್ ಕೂಡ ನಿಮ್ಗೆ ಅಷ್ಟು ಇರಿಟೇಷನ್ ಆಗಿ ಕಿಯೋಂಗ್ ಕಿಯೋಂಗ್ ಕಿಯೋ ಆ ಸೌಂಡ್ ಎಲ್ಲ ಬರೋದಿಲ್ಲ. ಇದರಲ್ಲಿ ತುಂಬ ಮೈನ್ಯೂಟಾಗಿ ಸೌಂಡ್ ಬರುತ್ತೆ, ನೋಡಿದ್ರೆ ಆ ಥರ ಸೌಂಡ್ ಬರುತ್ತೆ. ಪ್ಲಸ್ ನಿಮ್ಗೆ ಇಲ್ಲಿ ನೋಡೋದಂಗಿದ್ರೆ ಚಾರ್ಜಿಂಗ್ ಕೂಡ ಎನೇಬಲ್ ಅಂತಲೇ ತೋರಿಸ್ತಿದೆ. ನೀವು ಫೋನ್ನ ಕನೆಕ್ಟ್ ಮಾಡ್ಕೋಬೋದು ಇದರಲ್ಲಿ. ನಿಮ್ಗೆ ಇನ್ನೂ ಡಿಸ್ಪ್ಲೇ ಒಂದ್ಸಲಿ ವಾಕ್ ಥ್ರೂ ಮಾಡ್ತೀನಿ ಬನ್ನಿ. ಇವಾಗ ನಿಮಗೆ ಡಿಸ್ಪ್ಲೇ ವಾಕ್ ಥ್ರೂ ಮಾಡೋಕ್ಕೆ ಮುಂಚೆ ನಿಮಗೆ ಗಾಡಿ ರೈಡಿಂಗ್ ಅನ್ನೋದು ಎಷ್ಟು ಕನ್ವೀನಿಯೆಂಟ್ ಆಗಿದೆ ಅಂದರೆ, ಆಲ್ಮೋಸ್ಟ್ ನೀವು ಒಂದು ಸ್ಪೋರ್ಟ್ಸ್ ಬೈಕ್ ಓಡಿಸ್ತಿದ್ದೀರಾ, ಸ್ಕೂಟರ್ ಓಡಿಸ್ತಿದ್ದೀರಾ ಅಂತಲೇ ಫೀಲ್ ಬರುತ್ತೆ. ಬಟ್ ಏತರ್ 450X ಲೆವೆಲ್ಗೆ ಇದು ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಇಲ್ಲ, ಬಟ್ ಇಟ್ ಕ್ಯಾನ್ ಡೂ. ಬಟ್ ಗಾಡಿ ಅನ್ನೋದು ಅಷ್ಟು ಕನೆಕ್ಟ್ ಆಗೋಲ್ಲ. ಇದು ಯಾರಿಗೆ ಸೆಂಟ್ರಿಕ್ ಮಾಡಿದ್ದಾರೆ ಅಂದರೆ ವುಮೆನ್ ಡ್ರೈವರ್ಸ್, ಅಬವ್ ಏಜ್, ಇವಾಗ 25 ಇಯರ್ಸ್ ಮೇಲಿರ್ತಾರೆ ಅವರು. ಸೊ ಅವ್ರಿಗೆಲ್ಲ ಮನೆ ಕನ್ವೀನಿಯೆಂಟ್ ಆಗಿರೋದು ಬೇಕಾಗುತ್ತೆ. ನೀವು ಇನ್ನೊಂದು ನೋಡೋಂಗಿದ್ರೆ ಈ ಬ್ರೇಕ್ಸಲ್ಲಿ ಇಲ್ಲಿ ಇವಾಗ ಬ್ರೇಕ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಫ್ರಂಟ್ ಬ್ರೇಕ್ ಕೂಡ ಲೈಟಾಗಿ ಅಪ್ಲೈ ಆಗ್ತಿದೆ. ಯಾಕಂದರೆ ಇವಾಗ ಲಿವರ್ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಈ ಬ್ರೇಕು ಲೈಟಾಗಿ ಪ್ಲೇ ಕಮ್ಮಿ ಆಯಿತು. ಸೊ ಹಂಗಂದ್ರೆ ಏನರ್ಥ ಅಂದರೆ ಈ ಬ್ರೇಕ್ ಪ್ರೆಸ್ ಮಾಡಿದ್ರೆ ಕೂಡ ನೀವು ಎರಡೂ ಬ್ರೇಕು ಸೈಮಲ್ಟೇನಿಯಸ್ ಪವರಲ್ಲೇ ಪ್ರೆಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಎಷ್ಟೊಂದು ಜನ ಫ್ರಂಟ್ ಬ್ರೇಕ್ ಟಚ್ ಮಾಡಿದ್ರೆ ಹಿಂದೆ ಬ್ರೇಕಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಸ್ಕೂಟರ್ ಓಡಿಸೋರು ಕೂಡ ಎಷ್ಟೊಂದು ಜನ ಇದ್ದಾರೆ. ಅಂಥವ್ರಿಗೆ ಇದು ತುಂಬ ಅಡ್ವಾಂಟೇಜ್, ಹೆಲ್ಪ್ಫುಲ್ ಫೀಚರ್ಸ್ ಅಂತ ಹೇಳ್ಬೋದು. ಈಸಿಯಾಗಿ ನೋಡಿ, ಇಲ್ಲಿ ಇವಾಗ ರೋಡಲ್ಲಿ ಕೂಡ ಅಷ್ಟೇ, ಇದು ಒಂದು ಸ್ವಲ್ಪ ಬಂಪಿ ರೋಡ್ ಅಲ್ವಾ. ಈ ಬಂಪಿ ರೋಡಲ್ಲಿ ನಿಮಗೆ ಸಸ್ಪೆನ್ಷನ್ ಅನ್ನೋದು ತುಂಬ ಬೌನ್ಸಿ ಆಗೇನೂ ಇಲ್ಲ, ಒಂದು ಸ್ವಲ್ಪ ಸ್ಟಿಫರ್ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ನೀವು ಮ್ಯಾನೇಜ್ ಮಾಡ್ಕೋಬೋದು. ಅದು ಇದು ಬಂದು ನಿಮಗೆ ತುಂಬ ಮಿಡಲ್ ಏಜ್ ಪರ್ಸನ್ಸಿಗೆ ಡಿಸೈನ್ ಮಾಡಿರೋ ಥರನೇ ಗಾಡಿ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಬನ್ನಿ ನಿನ್ಗೊಂದ್ಸಲಿ ಇದು ಕೂಡ ತೋರಿಸ್ತೀನಿ. ಸೊ ಈ ಗಾಡೀಲಿ ABS ಬರೋಲ್ಲ. ಸೊ ಗಾಡೀಲಿ ನೋಡೋಂಗಿದ್ರೆ ನೋಡಿ, ಇಲ್ಲಿ ನಿಮಗೆ ನ್ಯಾವಿಗೇಷನ್ ಇರುತ್ತೆ. ನೀವು ಡೈಲಿ ವರ್ಕಿಂದ ಬರ್ತೀರಾ ಅಂದರೆ ನೀವು ಇವಾಗ ಸಿಲ್ಕ್ ಬೋರ್ಡ್ ಕಡೆಯಿಂದ ಎಲ್ಲ ಬರಬೇಕಾದ್ರೆ ಎತ್ತರನ, ಎಸ್ಪೆಷಲಿ ನೀವು ಅವರು ರೆಗ್ಯುಲರ್ ಕಮ್ಯೂಟ್ ಮಾಡೋರು ಅಂದ್ರೇ ಜಾಸ್ತಿ ಮೆಜಾರಿಟಿ ತೊಗೊಳ್ಳೋದು ಈ ಗಾಡಿನ. ಸೊ ಆ ಥರ ನೀವು ಯಾವ ಕಡೆ ನಿಮಗೆ ಇದಿದೆ, ಜಾಸ್ತಿ ಟ್ರಾಫಿಕ್ ಇದೆ ಇಲ್ಲ ಅದನ್ನೋದೆಲ್ಲ ನಿಮ್ಗೆ ಇಲ್ಲೇ ನೋಡ್ಕೋಬೋದು. ಫುಲ್ ಸ್ಕ್ರೀನಲ್ಲೇ ಆಪ್ರೇಟ್ ಆಗುತ್ತೆ.
ಮತ್ತು ನಿಮಗೆ ನೆಕ್ಸ್ಟ್ ಬರೋಂಗಿದ್ರೆ ಕನೆಕ್ಟೆಡ್ ಡಿವೈಸ್, ನಿಮ್ಮ ಫೋನ್ನ ಕನೆಕ್ಟ್ ಮಾಡ್ಕೋಬೋದು. ಸಾಂಗ್ಸ್ ನಿಮ್ಮ ಸೆನಾ ಕನೆಕ್ಟ್ ಮಾಡಿದ್ದಿಲ್ಲ, ಕಾರ್ಡೋ ಕನೆಕ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಕನೆಕ್ಟೆಡ್ ಡಿವೈಸಲ್ಲಿ ನಿಮ್ಮ ಬ್ಲೂಟೂತಲ್ಲಿ ನಿಮ್ಮ ಇಯರ್ಫೋನ್ಸ್ನ ಸಾಂಗ್ಸ್ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಅದು ಬಂದರೆ ಮೈರಿಸ್ತಾ ಶೇರ್ ಲೈವ್ ಲೊಕೇಶನ್ ಅಂತ ಇದೆ. ನೀವು ಇವಾಗ ಪೊಲೀಸವ್ರು ಬಂದರೆ ನಿಮಗೆ ಲೈವ್ ಡಾಕ್ಯುಮೆಂಟ್ಸ್ ತೋರ್ಸೋಕೆ ಕೂಡ ಇಲ್ಲೇ ಇದೆ. ಮತ್ತು ಅದು ಬಿಟ್ಟರೆ ನಿಮಗೆ ಸೆಟ್ಟಿಂಗ್ಸ್ ಬಂದು ಬ್ಲೂಟೂತ್ ಅಂತ ಇದೆ. ಇದರಲ್ಲಿ ನಿಮಗೆ ಬ್ರೈಟ್ನೆಸ್ ಎಲ್ಲ ಬರುತ್ತೆ. ಇದು ನಿಮಗೆ ಟಚ್ ಸ್ಕ್ರೀನ್ ಅಲ್ಲ, ದಿಸ್ ಈಸ್ ಫುಲ್ಲಿ ಆಪ್ರೇಟೆಡ್ ವಿತ್ ದ ಜಾಯ್ಸ್ಟಿಕ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ಡಿಸ್ಪ್ಲೇ ನೋಡೋಂಗಿದ್ರೆ ಬ್ರೈಟ್ನೆಸ್ ಎಲ್ಲ ಸೆಟ್ ಮಾಡ್ಕೋಬೋದು. ಇನ್ನು ಅಷ್ಟೇ ಇರೋದು ಇದರಲ್ಲಿ ಡಿಸ್ಪ್ಲೇಯಲ್ಲಿ. ಸಿಂಪಲ್ ಆ್ಯಂಡ್ ಕ್ಲೀನ್, ಇಟ್ಸ್ ವೆರಿ ಗುಡ್. ಡಿಸ್ಪ್ಲೇ ಕೂಡ ನಿಮಗೆ 120-130 ಅಲ್ವಾ ಟೈಮ್, ಇವಾಗ ತುಂಬ ರೀಡೇಬಲ್ ಅಂತ ಇದೆ. ಇವಾಗ ನೀವು ಆಟೋಮೆಟಿಕ್ ಇಲ್ಲಿ ಟಚ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಏತರ್ ಸ್ಪೇಸ್ ಬನ್ನರ್ಘಟ್ಟ ಅಂತ ಹೋಗುತ್ತೆ. ಇವಾಗ ನೋಡಿ ನಾನು ಇವಾಗ ಆಕ್ಸಿಲರೇಟರ್ ಕೊಟ್ಟಿದ ತಕ್ಷಣ ನಿಮಗೆ ಅದು ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ ಏನು ಮಾಡ್ತಾರಂದರೆ ನಿಮ್ಗೆ ಕಾಣಿಸಲ್ಲ, ಯಾಕಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಅದನ್ನು ನೋಡಿ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಫೀಲ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಬಿ ಹ್ಯಾಪಿ ದಟ್ ಐ ಹ್ಯಾವ್ ಹೆಲ್ಪ್ಡ್ ಸಮ್ ಒನ್ ಟು ಫಿಗರ್ ಔಟ್ ಹೌ ದ ಸ್ಕೂಟಿ ಈಸ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್. ಆ್ಯಕ್ಚುಲಿ ಏತರ್ 450Xಲ್ಲಿ ಸಸ್ಪೆನ್ಷನ್ ನಮಗೆ ಸ್ಟಿಫ್ ಇತ್ತು ಅನಿಸ್ತು, ಬಟ್ ಈ ಗಾಡೀಲಿ ತುಂಬ ಕಾಂಪ್ಲೇಂಟ್ ಇದೆ. ಸ್ಲೋ ಸ್ಪೀಡ್ಸಲ್ಲಿ ರೋಡಲ್ಲೆಲ್ಲ ನಿಮಗೆ ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತಂತ ಹೇಳ್ಬೋದು, ಈ ಥರ ರೋಡ್ಸಲ್ಲೆಲ್ಲ. ಟ್ರಾಫಿಕ್ ಐ ಡೋಂಟ್ ಲೈಕ್, ಬಟ್ ಟ್ರಾಫಿಕ್ ಲೈಕ್ಸ್ ಬೆಂಗಳೂರು.